ಹಾಯ್ ಫ್ರೆಂಡ್ಸ್, ಇನ್ನೊಂದು ಹೊಸ ಮನೆ ವಿಡಿಯೋ ಜೊತೆಗೆ ಬಂದಿದ್ದೀನಿ. 30-40 ವೆಸ್ಟ್ ಫೇಸು ನಾರ್ತ್ ಡೋರ್, ವೆಸ್ಟ್ ಫೇಸ್ ನಾರ್ತ್ ಡೋರು 30-40 ಹೌಸ್ ಫಾರ್ ಸೇಲ್. ಬನ್ನಿ. ಈ ಕಡೆ ಗೇಟು, ಈ ಕಡೆದು ಸ್ಮಾಲ್ ಗೇಟ್. ನೋಡಿ, ಇಲ್ಲಿ ನಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಜಾಗ ಇದೆ, ಆರಾಮಾಗಿ 2 ಬೈಕ್ ನಿಲ್ಲಿಸ್ಕೋಬೋದು. ಓಕೆ, ನೋಡಿ ಸುತ್ತ ಗ್ರಿಲ್ಲೆಲ್ಲ ಫುಲ್ ಕವರ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ಈಸ್ಟ್ ಫೇಸ್ ಡೋರು. ಸೂಪರಾಗಿದೆ ಹೌಸು. ಫಸ್ಟ್ ಟೀಕ್ ಹಾಕಿದ್ದಾರೆ ನೋಡಿ. ಫುಲ್ ಗ್ರಿಲ್ಲಲ್ಲಿ ಕವರ್ ಮಾಡಿದ್ದಾರೆ, ಯಾವುದೇ ಭಯ ಇಲ್ಲ. ಓಕೆನಾ. ಇದು ಶೆಡ್ ವಾಶ್ ಆಗಬೇಕು, ಮಾಡಿಕೊಡ್ತಾರೆ. ಇನ್ನು 1 ಡೇ ಕೆಲಸ ಇದೆ. ಫಸ್ಟ್ ಟೀ ಕೂಡ ಹಾಕಿದ್ದಾರೆ. ಚೆನ್ನಾಗಿದೆ ಮರ, ಎಷ್ಟು ದಪ್ಪ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಫಸ್ಟ್ ಟೀ ಕೂಡ ಸೂಪರಾಗಿದೆ ಹೌಸು. ಎಂಟ್ರೆನ್ಸ್ ಆಗ್ತಾ ಇದ್ದಾಗೇ ಒಂದು ಪುಟ್ಟು ಶೋಕೇಶ್ ಅಂತ ಹೇಳ್ಬೋದು. ಚೆನ್ನಾಗಿದೆ, ಗೋಲ್ಡ್ ಕಲರ್ ಫಿನಿಶಿಂಗ್ ಮಾಡಿದ್ದಾರೆ. ಆ್ಯಂಡ್ ಎಂಟ್ರೆನ್ಸ್ ನೋಡಿ, ಸೂಪರಾಗಿದೆ ಮನೆ ಅಂತೂ. ಆಸಮ್ ಆಗಿದೆ ಮನೆ. 30-40 ಹೌಸು, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ಓಕೆನಾ. ಇನ್ನು 1 ಡೇ ಕೆಲಸ ಇದೆ, ಆಲ್ಮೋಸ್ಟ್ ಫಿನಿಶ್ ಆಗಿದೆ. ನೋಡಿ, ಹಾಲಂತೂ ಸೂಪರಾಗಿದೆ, ಆಸಮಾಗಿದೆ ಕಣ್ರಿ. ರಿಯಲಿ ಸೂಪರಾಗಿದೆ. ಗಾಳಿ ಬೆಳಕಿಗೆ ಯಾವುದೇ ತೊಂದರೆ ಇಲ್ಲ. ವಿಂಡೋ 2 ಕಡೆನೂ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ 4, ಈ ಕಡೆ 2. ಆರಾಮಾಗಿ ಚೆನ್ನಾಗಿದೆ ಮನೆ. ಸೂಪರಾಗಿದೆ ನೋಡಿ, ಎಷ್ಟು ಸ್ಪೇಸಿಯಸ್ ಆಗಿದೆ ಅಂದರೆ. ಅಲ್ಲಿ ಕುಟ್ತಾ ಇದ್ದಾರೆ, ಹಾಗಾಗಿ ನಾನು ಮಾತು ಕೇಳ್ತಾ ಇದೆಯಲ್ಲೋ ಗೊತ್ತಿಲ್ಲ. ಅಲ್ಲಿ ಕುಟ್ತಾ ಇದ್ದಾರೆ ನೋಡಿ, ಎಷ್ಟು ಸ್ಪೇಸಿಯಸ್ ಆಗಿದೆ. ಹಾಲು ಎಲ್ ಶೇಪ್ದು ಕುಟ್ಟೋದು ನಿಲ್ಲಿಸ್ತಾ ಇಲ್ಲ. ಎಲ್ ಶೇಪ್ದು ಸೋಫಾ ಇಟ್ಕೋಬೋದು. ಓಕೆನಾ. TV ಕ್ಯಾಬಿನೆಟ್ ನೋಡಿ, ಸೂಪರಾಗಿದೆ. ಸಿಟಿ ಸೆಂಟ್ರಿಂದ 7.5 ಕಿಲೋಮೀಟರ್ ಆಗ್ತದೆ. 7.5 ಇಂದ 8 ಕಿಲೋಮೀಟರ್. ಓಕೆ. ಫಸ್ಟ್ ರೂಮ್, ಇಲ್ಲೂ ಕೂಡ ಫಸ್ಟ್ ಟೀ ಕೂಡ ಉಪಯೋಗಿಸಿದ್ದಾರೆ. ಇದು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಇನ್ನು 1 ಡೇ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಮಾಡ್ತಾಯಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್ ಮೇಲೆ ಕೆಳಗಡೆ ಎಲ್ಲೂ ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಟ್ಯಾಚ್ ವಿತ್ ಬಾತ್ರೂಮ್, ವೆಸ್ಟ್ರನ್ ಹಾಕಿದ್ದಾರೆ ನೋಡಿ. ಜಾಗ್ವಾರ್ ಫಿಟ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ದಾರೆ ನೋಡಿ. ಆಪಲ್ ಡಿಸೈನ್ ಒಂಥರ ಚೆನ್ನಾಗಿದೆ, ಸಖತ್ತಾಗಿದೆ. ಗಾಳಿ ಬೆಳಕಿಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ವಾರ್ಡ್ರೋಬ್ಸು ಸೂಪರಾಗಿದೆ. ವಾರ್ಡ್ರೋಬು ಒಳ್ಳೆ ತಿಕ್ಕಾಗಿದೆ, ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ, ಚೆನ್ನಾಗಿದೆ. ಓಕೆನಾ. ಆ್ಯಂಡ್ ಮತ್ತೆ ಹಾಲಿಗೆ ಬಂದ್ವಿ. ಹಾಲಂತೂ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಆ್ಯಂಡ್ ಪೂಜಾ ರೂಮ್ ಸಖತ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ಪೂಜಾ ರೂಮು ಸೂಪರಾಗಿದೆ. ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ವಾವ್, ಸೂಪರಾಗಿ ಬಂದಿದೆ ನೋಡಿ. ರಿಯಲಿ ಸೂಪರಾಗಿದೆ.
ಫಸ್ಟ್ ಟೀಕ್ವುಡ್ ಬಳಸಿದರೆ ಆರಾಮಾಗಿ ಇಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೂಪರ್ ಹೌಸ್. ಇಲ್ಲಿ ಕೂಡ ಇದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಡಿಸೈನ್ ಅಲ್ವಾ. ಕಳಶ, ಗಣೇಶ, ಆನೆ, ವಾವ್, ಮಂಟಪ ಸಖತ್ತಾಗಿದೆ. ಪೂಜಾ ರೂಮ್ ಸೂಪರ್. ತುಂಬ ಚೆನ್ನಾಗಿದೆ. ಎಲಿಫ್ಯಾಂಟ್ ತುಂಬ ಚೆನ್ನಾಗಿದೆ. ಓಕೆನಾ, ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ. ಇದ್ರ ಬೆಲೆನ 95 ಲ್ಯಾಕ್ ಹೇಳ್ತಾ ಇದ್ದಾರೆ. ಓಕೆನಾ, ಇದ್ರ ಬೆಲೆ 95 ಲ್ಯಾಕ್ ಹೇಳ್ತಾ ಇದ್ದಾರೆ. ಸ್ಟ್ರೈಟ್ಲಿ ನೆಗೋಷಿಯಬಲ್. ಓಕೆನಾ, ನನ್ನ ಕಡೆಯಿಂದ ಬಂದರೆ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ. 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆನಾ. ಕಿಚನ್ಗೆ ಎಂಟ್ರಿ ಆದ್ವಿ. ವಾಶ್ ಬೇಷನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಕಿಚನ್ನು ಬನ್ನಿ. ವಾಶ್ ಬೇಷನು ಕೆಳಗಡೆ ಕೂಡ ಏನಾದರೂ ಇಟ್ಕೋಬೋದು. ವಾಷಿಂಗ್ ಮಾಡುವಂಥ ಮೆಟೀರಿಯಲ್ಸು. ಇಲ್ಲೂ ಕೂಡ ಗಾಳಿ ಬೆಳಕಿಗೆ ಯಾವುದೇ ತೊಂದರೆ ಇಲ್ಲ. ಸುತ್ತ ಕೂಡ ಗ್ರಿಲ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಕಿಚನು ಚಿಮ್ನಿ ಕೂಡ ಬಿಟ್ಟಿದ್ದಾರೆ. ಚಿಮ್ನಿ ಕೂಡ ಹಾಕಿಸ್ಕೊಡ್ತಾರೆ. ಓಕೆನಾ, ಕಿಚನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಓಕೆ, 2 ನಲ್ಲಿ ಆರಾಮಾಗಿ ತುಂಬ ಚೆನ್ನಾಗಿದೆ. ಕಿಚನು ಎಲ್ಲ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ಹಾಕಿದ್ದಾರೆ. ಓಕೆನಾ, ಇಷ್ಟ ಆಗಿರುತ್ತೆ ಎಲ್ರಿಗೂ. ಬನ್ನಿ, ಹೆಚ್ಚು ಕಡಿಮೆ ಮಾತಾಡೋಣ. ಕೂತು ಮಾತಾಡ್ದಾಗಲೇ ಬೆಲೆ ನಿಲ್ಲೋದು. ಯಾರು ಹೇಳಿದಷ್ಟಕ್ಕೇ ಮಾಡೋಕ್ಕಾಗೋದಿಲ್ಲ. ಓಕೆನಾ. ಇದೇನಪ್ಪ ಅಷ್ಟೊಂದು ಹೇಳ್ತಾ ಇದ್ದಾರೆ, ಏನೋ 5 ಲಕ್ಷ ಹಾಕಿದ್ರೆ ಕೋಟಿ ಅಂತ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ, ಕೂತು ಮಾತಾಡೋಣ. ಓಕೆನಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡ್ಕೊಳ್ಳಿ. ಓಕೆ, ಕಿಚನ್ ಸೂಪರಾಗಿದೆ. ಆ್ಯಂಡ್ ನೆಕ್ಸ್ಟ್ ರೂಮ್ ಆ್ಯಂಡ್ ಸೆಕೆಂಡ್ ರೂಮ್. ಇಲ್ಲೂ ಕೂಡ ಟೀಕ್ವುಡ್, ಫಸ್ಟ್ ಟೀಕ್ವುಡೇ ಬಳಸಿದ್ದಾರೆ. ನೋಡ್ತಾ ಇರ್ಬೋದು. ಗ್ರಾನೈಟ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ. ನಾನು ಯಾವುದೇ ಝೂಮ್ ಹಾಕ್ತಾ ಇಲ್ಲ. ಓಕೆ, ಇಲ್ಲೂ ಕೂಡ TV ಕ್ಯಾಬಿನೆಟ್ ಆ್ಯಂಡ್ ಮೇಲೆ ಕೆಳಗಡೆ ವಾರ್ಡ್ರೋಬ್ನ ಮಾಡಿದ್ದಾರೆ. ಆ್ಯಂಡ್ ಫ್ಯಾನ್ ಕೂಡ ಹಾಕಿಸ್ಕೊಡ್ತಾರೆ. ಇಲ್ಲೂ ಕೂಡ ಪುಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಒಂದು ಪುಟ್ಟು ಫ್ಲವರ್ ಅಲ್ವಾ, ಚೆನ್ನಾಗಿದೆ ನೋಡಿ. ಎಲ್ಲೂ ಕೂಡ ಫಾಲ್ ಸೀಲಿಂಗು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ವಾರ್ಡ್ರೋಬ್ ಕೂಡ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ದಾರೆ. ಇಲ್ಲೂ ಕೂಡ ವಿಂಡೋ ಇದೆ. ಇಲ್ಲೂ ಕೂಡ ನೋಡಿ ಸುತ್ತ ಗ್ರಿಲ್ ಹಾಕಿದ್ದಾರೆ. ಯಾರು ಬರೋಕ್ಕಾಗೋದೇ ಇಲ್ಲ. ಮನೇಲಿ ಒಬ್ಬರೇ ಇರಬಹುದು, ಯಾವುದೇ ಭಯ ಇಲ್ಲದೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕಾಮನ್ ಬಾತ್ರೂಮ್. ಆ್ಯಂಡ್ ಇಲ್ಲೂ ಕೂಡ ವೆಸ್ಟರ್ನ್ ಟಾಯ್ಲೆಟ್. ಜಾಗ್ವಾರ್ ಫಿಟ್ಟಿಂಗ್ ಇಲ್ಲೂ ನೋಡಿ, ಕಾಣಿಸ್ತಿದೆಯಾ? ಜಾಗ್ವಾರ್ ಫಿಟ್ಟಿಂಗ್ ಹಾಕಿದ್ದಾರೆ. ಒಳ್ಳೆ ಕ್ವಾಲಿಟಿ ಫಿಟ್ಟಿಂಗ್ ಹಾಕಿದ್ದಾರೆ. ಓಕೆ, ಆ್ಯಂಡ್ ಬಾಲ್ಕನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾವ್, ನೋಡಿ ಎಷ್ಟು ಗಾಳಿ ಬೆಳಕು ಬರ್ತಿದೆ ಅಂತ. ತಣ್ಣಗೆ ಗಾಳಿ ಬಂತು ನೋಡಿ. ಇದನ್ನು ಇವಾಗ ಫಿನಿಷ್ ಮಾಡಿದ್ದಾರೆ, ಇವತ್ತಷ್ಟೇ ಫಿನಿಷ್ ಮಾಡಿದ್ದಾರೆ. ಓಕೆನಾ. ಇದು ಇಂಡಿಯನ್ ಟಾಯ್ಲೆಟ್. ಕೆಲಸದವರು ಎಲ್ಲ ಬಂದಾಗ ಇಲ್ಲೇ ಬೇಕು ಅಂದರೆ ಮಾಡಿಕೊಂಡು ಈ ಕಡೆನೇ ಹೋಗ್ಬೋದು ಕೆಲಸ ಮಾಡಿ ಮುಗಿಸಿ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್. ಓಕೆ, ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲೇ ಇಟ್ಟಿದ್ದಾರೆ. ಮೋಟ್ರು ನೋಡಿ, ಸುತ್ತ ಗ್ರಿಲ್. ಇದು ಹೊರಗಡೆ. ಈ ಕಡೆಯಿಂದ ಮನೆ ಕೆಲಸದವರು ಆಗಿರ್ಬೋದು, ಕಟಿಂಗ್ ಮಾಡಿಸ್ಕೊಂಡು ಬರೋರಾಗಿರ್ಬೋದು, ಎಲ್ಲ ಈ ಕಡೆಯಿಂದನೇ ಎಂಟ್ರಿ ಕೊಡಬಹುದು. ಓಕೆನಾ. ಇಲ್ಲೂ ಕೂಡ ನಲ್ಲಿ ಹಾಕ್ಸಿದ್ದಾರೆ. ಓಕೆ, ಬನ್ನಿ. ತುಂಬ ಚೆನ್ನಾಗಿದೆ. ಒಳ್ಳೆ ಮೆಟೀರಿಯಲ್ ಹಾಕಿದ್ದಾರೆ. ಓಕೆನಾ.
ಮಿಸ್ ಮಾಡ್ಕೋಬೇಡಿ ಮನೇನ. ಹಾಗಾಗಿ ಇಲ್ಲಿ ಮತ್ತು ಎಂತ ಡೈನಿಂಗ್ ಟೇಬಲ್ ಕೂಡ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಫ್ಯಾನ್ ಬರುತ್ತೆ. ಓಕೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿದೆ ಮನೆ. ಇಷ್ಟ ಆದರೂ ಬನ್ನಿ. ದುಡ್ಡೇ ಮುಖ್ಯ ಅಲ್ಲ, ಫಸ್ಟು ಕೂತಿ ಮಾತಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗಂತ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂದರೆ ದುಡ್ಡು ಇಂಪಾರ್ಟೆಂಟೇ, ಬಟ್ ಸಡನ್ಲಿ ಪ್ರೈಸ್ ಕೇಳಿದ ತಕ್ಷಣ ಶಾಕ್ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಏಕೆಂದರೆ ಇವತ್ತಿನ ರೇಟು ಕೂಡ ಹಾಗೆ ಇದೆ. ಮನೆ ಕಟ್ಸೋದು ಅಂದರೆ ಇಟ್ಸ್ ನಾಟ್ ಜೋಕ್ ಅಲ್ವಾ? ಸೈಟು ವಿತ್ ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ಅವ್ರ ಪ್ರೈಸ್ನ ಅವ್ರು ಹೇಳೇ ಹೇಳ್ತಾರೆ ಅಲ್ವಾ? ನೀವು ತುಂಬ ಚೆನ್ನಾಗಿದೆ ಮನೆ, ನೀವು ಖಂಡಿತ ಮಿಸ್ ಮಾಡ್ಕೋಬಾರ್ದು. ನನಗಂತೂ ಅಮೇಝಿಂಗ್ ಆಗಿದೆ ಮನೆ, ಸೂಪರಾಗಿದೆ. ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನೋಡಿ ಹಾಲ್. ಓಕೆ ಫ್ರೆಂಡ್ಸ್, ಬನ್ನಿ ಮೇಲೆ ಹೋಗೋಣ ಈಗ. ಸೂಪರಾಗಿದೆ ಮನೆ ಅಂತ. ಬನ್ನಿ. ಪೇಂಟ್ ಬಾಕ್ಸ್ಗಳೆಲ್ಲ ಇಲ್ಲೇ ಇಟ್ಟಿದ್ದಾರೆ. ನೆಗೋಷಿಯಬಲ್ ಇರುತ್ತೆ, ಬನ್ನಿ. ಓಕೆ, ನಮ್ಮ ಕೈಲಿ ಆಗಲ್ಲ ಅಂತ ದಯವಿಟ್ಟು ಕೂರಬೇಡಿ. ಖಂಡಿತ ಸಾಧ್ಯ ಆಗುತ್ತೆ. ಇದು ನಿಮಗೆ ಗೊತ್ತಿರಲ್ಲ ಒಂದೊಂದು ಸಲ. ಓಕೆ, ನೋಡಿ ಎಷ್ಟು ಒಂಥರ ಮೈದಾನದ ಥರ ಕಾಣಿಸ್ತಾ ಇದೆ ನನಗಂತೂ ಮೇಲೆ. ಸೂಪರಾಗಿದೆ ನೋಡಿ. ಪಕ್ಕದಲ್ಲಿ ಕೂಡ ಹೌಸ್ ಇದೆ, ಸುತ್ತಮುತ್ತ ಕೂಡ ಹೌಸ್ ಇದೆ. ಓಕೆನಾ? ತುಂಬ ಚೆನ್ನಾಗಿದೆ ಮನೆ. ಬಟ್ಟೆ ಒಣಗಾಕೋಕ್ಕೆ ಗ್ರಿಲ್ ಆ್ಯಂಡ್ 1000 ಲೀಟರ್ ವಾಟರ್ ಟ್ಯಾಂಕ್ ಕೂಡ ಕೂರಿಸಿದ್ದಾರೆ. ಏಣಿ ಕೂಡ ಹಾಕಿದ್ದಾರೆ. ಆ್ಯಂಡ್ ವಾಷಿಂಗ್ ಮಿಷಿನ್ನು ಕೂಡ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಟ್ಟಿದ್ದಾರೆ. ಓಕೆನಾ? ಹೇಗಿತ್ತು ಮನೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ VTU ಕಾಲೇಜ್ ನೋಡಿ ಕಾಣಿಸ್ತಾ ಇದೆ ನೋಡಿ, ಅದೇ ಕಾಣಿಸ್ತಾ ಇದೆ ನೋಡಿ VTU ಕಾಲೇಜ್. ಅದು ವಾಕಬಲ್ ಒಂದು 300 ಮೀಟರ್ ಆಗ್ತದೆ ಅಷ್ಟೇ ನೋಡಿ. ಈಗ ಝೂಮ್ ಮಾಡ್ತೀನಿ ಇವಾಗ. ಓಕೆ, ಝೂಮ್ ಆಗ್ತಾ ಇಲ್ಲ ನೋಡಿ. ಅದೇ VTU ಕಾಲೇಜ್, ವಾಕಬಲ್ ಡಿಸ್ಟೆನ್ಸು. ಝೂಮ್ ಆಗ್ತಾ ಇಲ್ಲ. ಬೆಟ್ಟ ನೋಡಿ, ಬೆಟ್ಟ ಕೂಡ ಎಷ್ಟು ನಿಯರೆಸ್ಟಲ್ಲಿ ಕಾಣಿಸ್ತಾ ಇದೆ. ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಹಾಗಾಗಿ ಫುಲ್ ಕಾಣಿಸ್ತಿತ್ತು, ಇವಾಗ ಕಾಣಿಸ್ತಾ ಇಲ್ಲ. ಓಕೆನಾ ಫ್ರೆಂಡ್ಸ್? ಬನ್ನಿ. ಇಲ್ಲಿ ಕೂಡ ಫ್ರಂಟ್ ಲುಕ್ ಕೂಡ ಚೆನ್ನಾಗಿದೆ. 30 ಫೀಟ್ ರೋಡ್ ಬರ್ತದೆ. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಿ. ಓಕೆ, ಮನೆ ಬೇಕಾಗಿರೋರು ಕಾಂಟ್ಯಾಕ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.